ರಾಹುಲ್ ಗಾಂಧಿಯವರು, ಖರ್ಗೆ ಅವರು ಎಲ್ಲ ಬರ್ತಾ ಇದ್ದಾರೆ. ಈ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ರೇಟು ಮತದಾನದ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ನ್ಯೂನತೆಗಳು ತಪ್ಪನ್ನು ಸರಿಪಡಿಸುವಂಥ ಕೆಲಸನ ಭಾಳ ದಿವಸದಿಂದ ಮಾಡ್ತಾ ಇಲ್ಲ. ಈಗ ಅಧಿಕೃತವಾಗಿ ನಮ್ಮ ರಾಷ್ಟ್ರೀಯ ನಾಯಕರು, ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಎಲ್ಲ ಥರದ ದಾಖಲೆಗಳೊಂದಿಗೆ ಇವತ್ತು ರಾಷ್ಟ್ರದ ಪ್ರಪ್ರಥಮವಾಗಿ ಬೆಂಗಳೂರಿನಿಂದನೇ ಅದನ್ನು ಬಿಡುಗಡೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ನಮ್ಮ ಪಕ್ಷ ತಗೊಂಡಿದೆ. ಸೊ ಎಲ್ಲವೂ ಅವರಿಂದನೇ ಪ್ರೆಸೆಂಟ್ ಆಗುತ್ತೆ. ಸರ್, ಅಮೃತ ಕಾಲದ ಪ್ರಜಾಪ್ರಭುತ್ವಕ್ಕೆ ವಿಕ್ಕುವ ಘೋರ ಷಡ್ಯಂತ್ರ ಮಾತನ್ನು ಕುಮಾರಸ್ವಾಮಿ ಹೇಳಿದ್ದಾರೆ. ಕುಮಾರಸ್ವಾಮಿಯವರು ಯಾವುದನ್ನು ಇಲ್ಲಿವರೆಗೆ ನಾನು 35 ವರ್ಷ ಅವ್ರ ಸ್ನೇಹದಲ್ಲಿದ್ದೆ, ನೋಡಿದೆ. ಅವ್ರು ಏನು ಹೇಳ್ತಾರೆ ಅವ್ರಿಗೆ ಅದು ಅರ್ಥ ಆಗುತ್ತೋ ಇಲ್ವೋ, ಯಾವುದೋ ಒಂದು ಹೇಳ್ತಾರೆ, ಇನ್ನೊಂದಕ್ಕೆ ಇನ್ನೊಂದು ಹೇಳ್ತಾರೆ. ಪಾಪ ಈ ರಾಜ್ಯದ ಜನ ಹಲವಾರು ಕಾರಣಕ್ಕೆ ಅವರಿಗೆ ಶಕ್ತಿಯನ್ನು ತುಂಬಿದ್ರು. ತಾವು ಸಹ ಅನೇಕ ಕಾರಣಕ್ಕೋಸ್ಕರ ಅವ್ರಿಗೆ ಅನೇಕ ವಿಚಾರದಲ್ಲಿ ಪ್ರೋತ್ಸಾಹ ಕೊಡ್ತೀರಾ. ಬಟ್ ಅವ್ರ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ವಾಸ್ತವ ಸತ್ಯಕ್ಕೆ ಹತ್ರ ಆಗಿರುತ್ತೆ ಅನ್ನೋದು ನಾವು ನೋಡಿದ್ದೀವಿ. ಸೊ ಪಾಪ ಅವರಿಗೆ ದೇವರು ಒಳ್ಳೇದು ಮಾಡಿ. ಥ್ಯಾಂಕ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.